ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಗಿನಿ ಮಮೇಘಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರೂನ್ ಮಮ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಸೇತೋ ರಾತುಷಾರಾದ್ರೇಃ ಯದುಷೋ ಜಿತವಾನ್ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾಕೃತಾಗ ಶ್ರೀಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಗೆ ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಾಂಛಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರಸಮರ್ಥಂ ಉದ್ಗಲಾಂಘ್ರಿಸರಸೀರುಹಮೀಡೆ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಕಥಾಮೃತ ಸರಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದರಾದರದಿ ಕೇಳುವುದು ಶ್ರೀರಮಣಿಕರ ಕಬಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣಿಪುದ್ಯಮಗೆ ಮಂಗಳವ ಜಲಜ್ಯೇಷ್ಠ ನಿವಾಕಾರಂ ಜಗದೀಶ ಪದಾಶ್ರಿತಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಜಗನ್ನಾಥದಾಸರ ಗ್ರಂಥ ಹರಿಕಥಾಮೃತಸಾರ, ಇದರ 14ನೇ ಸಂಧಿಯ ವಿಚಾರವನ್ನು ಮುಂದಿನ 5-6 ದಿನಗಳಲ್ಲಿ ಯಥಾಮತಿಯಾಗಿ ಮಾಡುವ ಪ್ರಯತ್ನವನ್ನು ಮಾಡೋಣ. ಹರಿವಾಯು ಗುರುಗಳು ನಿರ್ವಿಘ್ನವಾಗಿ ಗ್ರಂಥವದ ಈ ಸಂಧಿಯ ಸಮಾಪ್ತಿಯನ್ನು ಮಾಡಿಸಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲು ಒಂದೆರಡು ಮಾತು ಹರಿಕಥಾಮೃತಸಾರದ ಬಗ್ಗೆ ಹೇಳಿ ಅನಂತರದಲ್ಲಿ ಒಳಗೆ ಪ್ರವೇಶ ಮಾಡ್ತಾ ಇದ್ದೇನೆ. 31 ಪದ್ಯಗಳು ಈ ಪಿತೃಗಣ ಸಂಧಿಯಲ್ಲಿ ಇರ್ತಕ್ಕಂಥದ್ದಾಗಿದೆ. ನಾವು ನಿತ್ಯ ಒಂದು 5 ಪದ್ಯ ನೋಡಿದರೂ 6 ದಿವಸಕ್ಕೆ ಸರಿಯಾಗಿ ಅಲ್ಲಿಗೆ ಮುಕ್ತಾಯ ಆಗತ್ತೆ. 5 ಪದ್ಯವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ವಿಷಯಗಳು ಎಷ್ಟೆಷ್ಟು ತಿಳಿಲಿಕ್ಕೆ ಸಾಧ್ಯ ಅಷ್ಟನ್ನು ಹೇಳ್ತೇನೆ. ಜಗನ್ನಾಥದಾಸರು ಹರಿಕಥಾಮೃತಸಾರವನ್ನು ರಚನೆ ಮಾಡಿದ್ದು
ಅದು ಏನೋ ಶ್ರಮಪಟ್ಟು ಓದಿ ಬರೆದು ಮಾಡಬೇಕು ಕೀರ್ತಿಗಾಗಿ ಮಾಡಿದ್ದು ಅಂತ ತಿಳಿಯಬಾರದು. ಸಾಮಾನ್ಯವಾಗಿ ನಮ್ಮಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಕವಿಗಳೇನು ಅಂದರೆ ಯಾರನ್ನೋ ರಾಜನನ್ನು ಮೆಚ್ಚಿಸಬೇಕು ಅಥವಾ ಇನ್ಯಾರನ್ನೋ ಸಂತೋಷಗೊಳಿಸಬೇಕು ಅನ್ನೋದಕ್ಕಾಗಿ ಕಾವ್ಯಗಳನ್ನು ಬರೆದವರಿದ್ದಾರೆ. ಆದರೆ ದಾಸರು ಭಗವಂತನನ್ನು ಮೆಚ್ಚಿಸುವುದಕ್ಕಾಗಿ ಬರೆದದ್ದೇ ವಿನಃ ಇನ್ಯಾರನ್ನೂ ಮೆಚ್ಚಿಸುವುದಕ್ಕಾಗಿ ಬರೆದದ್ದಲ್ಲ. ಬಹಳ ಸುಂದರವಾದ ಗ್ರಂಥ ಇದು. ನೋಡ್ರಿ, ಇದರಲ್ಲಿ ಬರುವ ಅನೇಕ ಪದ್ಯಗಳನ್ನು ನಾವು ನಿತ್ಯದಲ್ಲಿ ಮನನ ಮಾಡುವಂಥದ್ದಿದೆ. ಈಗ ಒಂದು ಪದ್ಯ ಹೇಳ್ತೇನೆ. ದಾಸರು ಇದನ್ನು ನಾವೆಲ್ಲ ಹೇಗೆ ಬರೆದಿದ್ದಾರೆ ಅಂದರೆ ಕನ್ನಡದಲ್ಲಿ ಬರೆದಿದ್ದಾರೆ ಅಂತ ಅರ್ಥ ಮಾಡಿಕೊಂಡಿದ್ದೇವೆ. ಇದು ಕನ್ನಡದಲ್ಲಿ ಇಲ್ಲ, ಇದು ಇರೋದು ಸಂಸ್ಕೃತದಲ್ಲೇ ಇದೆ. ಜಗತ್ತಿನಲ್ಲಿ ನೋಡ್ರಿ, ಬೇರೆ ಭಾಷೆಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಇಲ್ಲ. ಈ ಹರಿಕಥಾಮೃತ ಸಾರಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಇದೆ. ಅಂದರೆ ಇದು ಕನ್ನಡ ಆಗಿದ್ದರೂ ಇದರ ಸಂಸ್ಕೃತಕ್ಕೆ ವ್ಯಾಖ್ಯಾನ ಬರೀಬೇಕಾದ್ರೆ ಅಂದರೆ ಎಷ್ಟು ಪದಗಳು ಸಂಸ್ಕೃತದ್ದಿದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಒಂದು ಉದಾಹರಣೆಗೆ ಹೇಳ್ತೀನಿ. ಯಾವುದ್ಯಾವುದು ಜಗನ್ನಾಥದಾಸರು ನೆನಪು ಮಾಡ್ತಾರೋ ಅದನ್ನೆಲ್ಲ ಹೇಳ್ತಾ ಹೊರಡ್ತೀನಿ. ಯಾಕೆ ಅಂದರೆ ಉದಾಹರಣೆಗಳನ್ನ ಇಷ್ಟು ಅಷ್ಟು ಅಂತ ಹೇಳಿಕ್ಕೆ ಬರೋದಿಲ್ಲ, ಅಷ್ಟು ಅದ್ಭುತ ಗ್ರಂಥ ಇದೆ. ಈ ಪದ್ಯ ವ್ಯಾಸರನ್ನು ಸ್ತೋತ್ರ ಮಾಡುವ ಪದ್ಯ. ಇದರಲ್ಲಿ ಕನ್ನಡದ ಒಂದು ಶಬ್ದ ತೋರಿಸ್ಬಿಡಿ ನೋಡಂತ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನದಿ ಕಾರಣ ಬದರಾಯಣ ಪಾಹಿ ಸತ್ರಾಣ. ಇದರಲ್ಲಿ ಯಾವ ಪದ ಕನ್ನಡದ? ಯಾವುದ್ಯಾವ ಪದವೂ ಕನ್ನಡದಿಲ್ಲ. ವೇದಪೀಠ ಕನ್ನಡ ಪದ ಅಲ್ಲ. ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಇಲ್ಲ. ಮೋದ ಚಿನ್ಮಯ ಗಾತ್ರ ಅಲ್ಲ. ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಇಲ್ಲ. ಆದಾನಾದಿ ಕಾರಣ ಇಲ್ಲ. ಬಾದರಾಯಣ ಇಲ್ಲ. ಪಾಹಿ ಇಲ್ಲ. ಸತ್ರಾಣ ಇಲ್ಲ. ಇದನ್ನು ಕನ್ನಡ ಅಂತ ಹೇಗೆ ಹೇಳ್ತೀರಿ? ಹಾಗಿದ್ರೆ ನೋಡಿ, ಇದೊಂದು ಚಮತ್ಕಾರದ ಪದ್ಯ. ನಿಜವಾಗಿ ಹೇಳಬೇಕು ಅಂದರೆ ಸಂಸ್ಕೃತದ ಸಂಸ್ಕೃತವನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೀಬಹುದು ಅಂತ ತೋರಿಸಿಕೊಟ್ಟೋ ಜಗನ್ನಾಥದಾಸರು. ಸಾಮಾನ್ಯವಾಗಿ ಕನ್ನಡದ ಭಾಷೆಗಳಲ್ಲಿ ಬರೀಬಹುದು ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ವ್ಯಾಸರ ಸ್ತುತಿಯನ್ನು ಇದ್ದದ್ದು ಸಂಸ್ಕೃತದಲ್ಲಿ, ಅದನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದು ತೋರಿಸ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಬರಿಬೇಕಾದಾಗ ಅನುಷ್ಠುಪ್, ತ್ರಿಷ್ಠುಪ್, ಶಾರ್ದೂಲ ವಿಕ್ರೀಡಿತ, ಸ್ರಗ್ಧರ ಅಂತ ಛಂದಸ್ಸುಗಳಿವೆ. ಆ ಛಂದಸ್ಸುಗಳಲ್ಲಿ ಸಾಮಾನ್ಯವಾಗಿ ಬರೆದಿರ್ತಾರೆ. ಆದರೆ ಜಗನ್ನಾಥದಾಸರು ಏನು ಮಾಡಿದ್ರು ಅಂದರೆ ಸ್ವಲ್ಪ ವ್ಯತ್ಯಾಸ ಮಾಡೋಣ, ಜನರಿಗೊಂದು ಹೊಸದು ಮುಟ್ಟಿಸೋಣ ಅಂತ ಹೇಳಿ ಈ ವ್ಯಾಸರ ಸ್ತೋತ್ರವನ್ನು ಮಾಡುವಾಗ ಭಾಮಿನಿ ಷಟ್ಪದಿಯಲ್ಲಿ ಸಂಸ್ಕೃತ ಸ್ತೋತ್ರವನ್ನು ಮಾಡಿ ತೋರಿಸ್ಬಿಟ್ರು. ಇದರಲ್ಲೂ ಹಾಗಿದೆ, ಬೇರೆ ಕಡೆಗಳಲ್ಲೂ ಅನೇಕ ಈ ಮಾತುಗಳನ್ನು ಹೇಳ್ತಾ ಹೊರಡುತ್ತಾರೆ. ಜಗನ್ನಾಥದಾಸರ ಇದ್ದ ಗ್ರಂಥದ ವಿಶೇಷ ಇನ್ನೊಂದೇನು ಅಂದರೆ ಉಪಮಾನ ಕೊಡೋದ್ರೊಳಗೆ ಎಕ್ಸ್ಪರ್ಟ್ ಅವರು. ಹೇಗೆ ದೃಷ್ಟಾಂತ ಕೊಡಬೇಕು ಅಂತ ಹೇಳೋದಕ್ಕೆ ಬಹಳ ಎತ್ತಿದ ಕೈಯವರು. ಅನೇಕ ಪ್ರಸಂಗ ಬರ್ತದೆ, ಹೇಳ್ತೀನಿ. ಆ ಪ್ರಸಂಗದಲ್ಲಿ ನೋಡ್ರಿ, ದೇವರು ತನ್ನ ಪೂಜೆಯನ್ನು ಹೇಗೆ ಮಾಡಿಸ್ಕೊಳ್ತಾನೆ, ನಮ್ಮನ್ನು ಸಂಸಾರದಲ್ಲಿ ಹೇಗೆ ಇಟ್ಟಿದ್ದಾರೆ, ದೇವರಿಗೆ ನಮ್ಮನ್ನು ಸಂಸಾರದಲ್ಲಿ ಇಡೋದು ಅಂದರೆ ಏನರ್ಥ. ನಾವೆಲ್ಲ ಬೈತಿರ್ತೇವೆ, ಏನ್ರಿ ದೇವರು ನಮ್ಮನ್ನೆಲ್ಲ ತಂದು ಈ ಸಂಸಾರದಲ್ಲಿ ಗೋಳು ಹಾಕ್ಬಿಟ್ನಲ್ಲ ಅಂತ ಅಂದ್ಕೊಳ್ತಿರ್ತೀವಲ್ಲ. ಅದಕ್ಕೆ ದಾಸರಂತಾರೆ, ನೀವೇನು ತಪ್ಪು ತಿಳ್ಕೊಂಡಿದ್ದೀರಿ, ದೇವರು ನಿಮ್ಮನ್ನು ಸಂಸಾರದಲ್ಲಿ ಹಾಕಿದ್ದು ಅಂದರೆ ದೇವ್ರಿಗೊಂದು ಮದುವೆ ಮಾಡಿದಷ್ಟು ಸಂತೋಷ ಆಗತ್ತಂತ. ಯಾರು ಕೇಳಿದ್ದೀರಾ ದೇವರು ನಮ್ಮನ್ನು ಮದುವೆ ಮಾಡ್ತಾರೆ ಅಂಥೇಳಿ? ದಾಸರಂತಾರೆ, ನಿಮ್ಮನ್ನು ಎಲ್ಲರನ್ನ ಸಂಸಾರದಲ್ಲಿ ತಂದಿಟ್ಟು ಭಗವಂತ ಬೇರೆ ಏನು ಮಾಡಿಲ್ಲ, ಮದುವೆ ಮಾಡಿಸಿ ಕೂಡಿಸಿದ್ದಾನೆ ಅಂತಂತಾರೆ. ಜನಕ ತನ್ನಾತ್ಮಜಗೆ ಅಂತ ಹೇಳಿ ಬಂಧುಗಳ ನೆರಹಿ ಎಲ್ಲರನ್ನ ಕರೆದು, ನೋಡ್ರಪ್ಪ ನಮ್ಮ ಹುಡುಗನ ಮದುವೆ ಅದ, ನೀವೆಲ್ಲ ಬರ್ರಿ ಅಂತ ತಿಳ್ಕೊಂಡು ಹೇಳಿ ಮದುವೆ ಮಾಡಿಸಿದ್ರೆ ಎಷ್ಟು ಸಂತೋಷ ಆಗ್ತದಲ್ಲ, ಅಷ್ಟು ಸಂತೋಷ ಆಗ್ತದೆ ಅಂತ ಭಗವಂತನಿಗೆ ನಮ್ಮ ಸಂಸಾರದಲ್ಲಿ ನಮ್ಮನ್ನು ತಂದಿಟ್ರೆ ಅಂತ ದಾಸರು ಮತ್ತೆ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಅನೇಕ ದೃಷ್ಟಾಂತ. ಪೂಜೆ ಮಾಡುವಾಗ ದೇವರು ಪೂಜೆ ನಮ್ಮ ಕಡೆಯಿಂದ ತಗೊಳ್ತಾನೆ, ನಮಗೆ ಆಶೀರ್ವಾದ ಮಾಡ್ತಾನೆ. ವಾಸ್ತವಿಕವಾಗಿ ಕೊಟ್ಟದ್ದು ಅವನೇ, ಎಲ್ಲ ಅವನೇ ಕೊಟ್ಟು ಅವನೇ ನಿಂತು ಅವನೇ ಪೂಜೆ ಮಾಡಿಸಿ ಅವನೇ ನಮಗೆ ಆಶೀರ್ವಾದ ಮಾಡ್ತಾನಲ್ಲ, ಇದು ಹೇಗಿರ್ತದೆ ಅಂತ ಕೇಳ್ತಾರೆ. ನೋಡ್ರಿ, ನಾವೆಲ್ಲ ಇದನ್ನೇನು ತಿಳ್ಕೊಬೇಕು, ಇದು ಹೆಂಗೆ ತಿಳ್ಕೊಳಿಕ್ಕೆ ಬರ್ತದೆ? ಅದಕ್ಕೆ ದಾಸರಂತಾರೆ, ಅಪ್ಪ ಮಗನಿಗೆ ಹೊಸ ಬಟ್ಟೆ ಕೊಡಿಸ್ತಾನೆ, ಕೊಡಿಸಿ ಬಟ್ಟೆ ಹಾಕಿಸಿ, ನೋಡು ಹೊಸ ಬಟ್ಟೆ ಹಾಕ್ಕೊಂಡ್ಮೇಲೆ ಅಪ್ಪು ನಮಸ್ಕಾರ ಮಾಡಬೇಕು, ಮಾಡು ಅಂಥೇಳಿ ನಮಸ್ಕಾರ ಮಾಡಿಸ್ಕೊಂಡು, ನೋಡು ಆ ನಮಸ್ಕಾರ ಮಾಡಿದ್ಮೇಲೆ ಆಶೀರ್ವಾದ ಅಂತ ಇವನೇ ಮಾಡ್ತಾನೆ. ಹೊಸ ಬಟ್ಟೆ ಕೊಡಿಸಿದ್ದು ಅವನೇ, ನಮಸ್ಕಾರ ಮಾಡಿಸಿದ್ದು ಅವನೇ, ಆಶೀರ್ವಾದ ಮಾಡಿದ್ದು ಅವನೇ. ಹೆಂಗೋ
ಹಾಗೆ ದೇವರು ತಾನೇ ಎಲ್ಲ ಪದಾರ್ಥಗಳನ್ನು ಕೊಟ್ಟು ನಮ್ಮಲ್ಲಿ ನಿಂತು ಪೂಜೆ ಮಾಡಿಸಿ ನಮಗೆ ಆಶೀರ್ವಾದವನ್ನು ಮಾಡ್ತಾನೆ ಅಂತ ದಾಸರು ದೃಷ್ಟಾಂತವನ್ನು ಕೊಡ್ತಾರೆ ವ್ಯಾಪ್ತಿ ಸಂಧಿಯಲ್ಲಿ. ಹೀಗೆ ಅನೇಕ ದೃಷ್ಟಾಂತಗಳು ನೀವು ಯಾವುದೇ ಸಂಧಿ ತೆಗೆದು ನೋಡಿದರೂ ಕೂಡ ಒಂದು ಚಮತ್ಕಾರ ದೃಷ್ಟಾಂತವನ್ನು ಕೊಡ್ತಾರೆ. ಮಹಾಲಕ್ಷ್ಮಿ ಸ್ತೋತ್ರ ಇರಬಹುದು, ಬ್ರಹ್ಮದೇವರ ಸ್ತೋತ್ರ ಮಾಡೋದಿರಬಹುದು. ಈ ಎಲ್ಲ ಸ್ತೋತ್ರಗಳಲ್ಲೂ ಕೂಡ ಏನಿರ್ತದೆ ಅಂದರೆ ಹಿಂದೆ ಶ್ರೀಮದಾಚಾರ್ಯ ಸರ್ವಮೂಲ ಗ್ರಂಥಗಳಲ್ಲಿ ಯಾವ್ಯಾವ ಪ್ರಮೇಯಗಳನ್ನು ಹೇಳಿದ್ದಾರೋ ಅದನ್ನು ತಂದು ತೋರಿಸ್ಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಈಗ ಮೊದಲನೆಯದ್ದು ಸಂಸ್ಕೃತ ಭೂಯಿಷ್ಠವಾದ ಗ್ರಂಥ, ಎರಡನೆಯದ್ದು ದೃಷ್ಟಾಂತ ಭೂಯಿಷ್ಠವಾದ ಗ್ರಂಥ, ಮೂರನೇದ್ದೇನು ಅಂದರೆ ಸರ್ವಮೂಲ ಉಪನಿಷತ್ತು ಎಲ್ಲಿದೆಯೋ ಅಲ್ಲಿಂದ ತಂದು ಹೇಳಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಪಂಚಮಹಾಯಜ್ಞ ಸಂಧಿ ಅಂತ ಕೇಳಿದ್ದೀರಿ. ನಿಮ್ದೆಲ್ಲ ಈಗ ಸಾಲಾಗಿ ಬರ್ತಾ ಇದರಿಂದ ಹಿಂದಿಂದ ಭಾಳ ಹೇಳೋದು ಉಳಿದಿಲ್ಲ ನಮಗೆ. ಸುಮ್ಮನೆ ಹೇಳಿ ಹೋಗ್ಬಿಟ್ರೆ ಸಾಕಾಗ್ತದೆ, ಇಲ್ಲಾಂದ್ರೆ ಪದ್ಯ ಹೇಳಬೇಕಾಗ್ತಾ ಇರ್ತದೆ. ಆ ಪಂಚಮಹಾಯಜ್ಞ ಸಂಧಿಯಲ್ಲಿ ಅಕ್ಷರಶಃ ಛಾಂದೋಗ್ಯ ಉಪನಿಷತ್ತನ್ನೇ ಭಾಷಾಂತರ ಮಾಡಿಬಿಡ್ತಾರೆ. ಛಾಂದೋಗ್ಯ ಉಪನಿಷತ್ತೇನಿದೆ ಅದು ಜೀವ 5 ಕಡೆಗೆ ಹುಟ್ಟಿ ಬರ್ತಾನೆ ಅಂತ ಆ 5 ಸಂಗ್ರಹ ಮಾಡೋದಕ್ಕಾಗಿ ಜನನಿ ಭೂ ವಾರಿದಾಂಬರ ಅಂತ 5 ಸೇರಿಸಿಬಿಡ್ತಾರೆ ದಾಸರು. ಹೀಗೆ ಆ ದಾಸರು ಎಲ್ಲ ಸರ್ವಮೂಲ ಗ್ರಂಥಗಳಲ್ಲಿ ಹೇಳಿರುವಂಥ ವಿಷಯಗಳನ್ನು ಬಹಳ ಸರಳವಾಗಿ ಸೊಗಸಾಗಿ ಮತ್ತು ಮನವರಿಕೆ ಮಾಡ್ತಾರೆ. ಶ್ರೀಧ ವಿಠಲ ದಾಸರು ಅಂತೊಬ್ಬರು, ಕರ್ಜಿದಾಸರು ಅಂತವ್ರ ಹೆಸರು. ಜಗನ್ನಾಥ ದಾಸರ ಅನುಗ್ರಹಕ್ಕೆ ಪಾತ್ರರಾಗಿ ದಾಸರಾದವರು. ಅವರು ಈ ಹರಿಕಥಾಮೃತ ಸಾರಕ್ಕೆ ಫಲಶ್ರುತಿ ಅಂತ ಬರೆದಿದ್ದಾರೆ. ಏನಿದು? ದಾಸರಾಯರ ಈ ಗ್ರಂಥವನ್ನು ಕೇಳಿದರೆ ಏನು ಲಾಭ ಆಗತ್ತೆ, ಅದು ಹೇಗೆ ಬಂತು, ಎಲ್ಲವನ್ನು 1-2 ಪದ್ಯದಲ್ಲಿ ಸಂಗ್ರಹ ಮಾಡ್ತಾರೆ. ಅದನ್ನು 1-2 ಮಾತು ಹೇಳಿ ಪಿತೃಗಣ ಸಂಧಿಯಲ್ಲಿ ಒಳಗಡೆಗೆ ಪ್ರವೇಶ ಮಾಡ್ತೀನಿ. ದಾಸರಂತಾರೆ, ಶ್ರೀಧ ವಿಠಲ್ ದಾಸರು ಅವ್ರನ್ನ ಹಿಂಗೆ ತಿದ್ದಿದ್ರಿ ಹೇಳ್ತೀನಿ. ಜಗನ್ನಾಥ ದಾಸರು ಅವು ಸಂಜಿಗೆ ದಾಸರದು ಈ ಭಜನೆ ಕಾರ್ಯಕ್ರಮ ಅಂತ ಇರ್ತಿದ್ವು. ಅವು ಕರ್ಜಿ ಒಳಗೆ ಇಳ್ಕೊಂಡಿದ್ರು, ಶ್ರೀಧ ವಿಠಲ್ ದಾಸರ ಮನೆಗೆ ಇಳ್ಕೊಂಡಿದ್ರು. ವಿಜಯರಾಯರು ಹಾಡಬೇಕಾಗಿತ್ತು ವಾಸ್ತವಿಕವಾಗಿ, ಅವ್ರದ್ದು ಪ್ರಾರಂಭ ಅವ್ರದ್ದು ಇರ್ತಿತ್ತು. ಇದು ಬಿಟ್ಟು ಇವರು ಶುರು ಮಾಡಿದರು, ಜಗನ್ನಾಥ ದಾಸರು ನಾನು ಹೇಳ್ತೀನಿ ಅಂತ ಶುರು ಮಾಡಿದರೆ ಅಥವಾ ಹೀಗೂ ಕಥೆ ಇದೆ. ಜಗನ್ನಾಥ ದಾಸರು ಬಂದು ಪ್ರಾಣೇಶ್ ದಾಸರು ಪ್ರಾರಂಭ ಮಾಡಿದರು ಅಂತೂ ಕಥೆ ಇದೆ. ಅದು ಪ್ರಾರಂಭ ಆಯಿತು. ಅವರು ಹೀಗೆ ಕೂತಿದ್ರೆ ಹೇಗಿದ್ರು ಗೊತ್ತಾ, ಶ್ರೀಧ ವಿಠಲ್ ದಾಸರು ಒಳ್ಳೆ ಮೀಸಿ ಬಿಟ್ಕೊಂಡಿದ್ರು ಅಂತ. ಭಾರಿ ಸಂಪತ್ತಿ ಇದ್ದವರು, ಒಳ್ಳೆ ಮೀಸಿ ಬಿಟ್ಕೊಂಡು ಅನೇಕ ಹೊಲಮನೆಗಳನ್ನು ನೋಡ್ಕೊಂಡಿದ್ದವರು. ಆವಾಗ ಅದನ್ನು ನೋಡಿ ಹಾಡಿದ್ರಂತೆ, ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂದ್ರು ಅವರು. ಪಾಪ ಮೀಸಿ ತಿರ್ಸ್ಕೊಂಡು ಕೂತಿರಿ ಏನಾಗ್ಬೇಡ ಹೇಳಿ ನೋಡಂತ. ಮೀಸಿ ತಿರ್ಸಿ ಭಾರಿ ಟಿ ವಿ ಒಳಗೆ ಕೂತಿದ್ರೆ ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಅಂದಮೇಲೆ ಆ ಹಾಡಿನಿಂದ ಮನಸ್ಸು ಬದಲಾವಣೆಯಾಗಿ ಅವರು ದಾಸದೀಕ್ಷೆಯನ್ನು ಸ್ವೀಕಾರ ಮಾಡಿ ಮುಂದೆ ಜಗನ್ನಾಥದಾಸರ ಶಿಷ್ಯರಾಗಿ ಹರಿಕಥಾಮೃತ ಸಾರದ ಸಿದ್ಧಿಯನ್ನು ಮಾಡಿಕೊಂಡು ಅದಕ್ಕೆ ಫಲಶ್ರುತಿ ಸಂಧಿ ಅಂತ ಬರಿತಾ ಇದ್ದಾರೆ. ಹರಿಕಥಾಮೃತ ಸಾರ ಶ್ರೀಮದ್ ಗುರುವರ ಜಗನ್ನಾಥದಾಸರ ಕರತಲಾಮಲಕ ವೆನೆಪೆ ಪೇಡಿದ ಸಕಲ ಸಂಧಿಗಳ ಪರಮ ಪಂಡಿತ ಮಾನಿಗಳು ಮತ್ಸರಿಸದಲೆ ಎದೆಗಿಚ್ಚಾಗಿ ತೋರುವುದು ಅರಸಿಕರಿಗಿದು ಪೇಳಿ ಕೇಳುವುದಲ್ಲಧರೆಯೊಳಗೆ. ಇದನ್ನು ಶ್ರೀಧ ವಿಠಲ ದಾಸರಂತಾರೆ, ಇದು ಪಂಡಿತರಿಗೆ ಹೊಟ್ಟು ಉರಿತದಂತ್ರಿ. ಖರೇನ ಪಾಪ ಮತ್ತು ನಮ್ದಲ್ಲ, ಮತ್ತು ಅವ್ರಿಗೆ ಹೇಳ್ತೀನಿ. ಯಾಕಂದರೆ ಹಂಗೆ ಅಂದ್ಕೊಳ್ಳಿ ಆಚಾರ, ಮತ್ತು ನೀವೇನು ಅಂತ ಹಿಂಗೆ ಕೇಳಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಪಂಡಿತರು ಅಂದರೆ ಪಂಡಿತ ಮಾನಿಗಳು. ನಾವು ಭಾಳ ದೊಡ್ಡ ಪಂಡಿತರು ಅಂತ ಯಾರು ತಿಳ್ಕೊಂಡಾರ ಅವ್ರಿಗೆ ಇದು ಹೊಟ್ಟೆ ಉರಿಸ್ತದಂತ್ರಿ. ಯಾಕಂದ್ರೆ ಇಷ್ಟು ವಿಷಯಗಳನ್ನು ಇಷ್ಟು ಚೆಂದಾಗಿ ಹೇಳೋದು ಅಂದರೆ ಸಾಧ್ಯ ಇಲ್ಲರಿ. ಅದೆಲ್ಲ ಕೆಲವ್ರಿಗೆ ಏನಾಗ್ತಿರ್ತದೆ ರೀ, ತಾವು ತಿಳ್ಕೊಂಡಿರ್ತಾರೆ, ಇನ್ನೊಬ್ರಿಗೆ ಹೇಳು ಅಂದ್ಕೊಳ್ಳಿ ಬರ್ತಿರಂಗಿಲ್ಲ. ಕೆಲವರಿಗೆ ಇನ್ನೊಬ್ರಿಗೆ ಹೇಳಿಗೆ ಬರ್ತಿರ್ತದೆ, ತಾವು ತಿಳ್ಕೊಂಡಿರಂಗಿಲ್ಲ. ಹೀಗೆಲ್ಲ ಸಮಸ್ಯೆ ಆಗಿಬಿಡ್ತದೆ. ಅದಕ್ಕೆ ಹಂಗೆ ಆಗದೇ ಇದ್ದಂಗಾಗಿ ಎರಡೂ ಮಾಡಬೇಕಲ್ಲ, ಅದನ್ನು ಸರಳವಾದ ಭಾಷೆಯಲ್ಲಿ ಹೇಳಬೇಕಲ್ಲ ಅಂತ ಹೇಳಿ ಮಾಡಿಕೊಡ್ತಾರೆ. ಹರಿಕಥಾಮೃತ ಸಾರ ಗುರುವರ ಜಗನ್ನಾಥದಾಸರ ಕರತಲ ಮಲಕ ಅಂತ ಕರೀತಾರೆ ನೋಡ್ರಿ. ಎಷ್ಟು ಸರಳ ಅವರಿಗೆ ವಿಷಯಗಳು, ಎಷ್ಟು ಸ್ಫುಟ ಅಂದರೆ ಅಂಗೈ ನೆಲ್ಲಿಕಾಯಿ ಅಂತೆ. ಕರತಲ ಮಲಕ ಅಂತಾರೆ. ಸಂಸ್ಕೃತದಲ್ಲಿ ಪಂಡಿತರು ಅನ್ನೋದು ಹೇಳಲಿಕ್ಕೆ ಕರತಲಾಮಲಕ ಅಂತ ಕರೀತಾರೆ. ಭಾಳ ಶಾಸ್ತ್ರ ಎಲ್ಲ ಕರತಲಾಮಲಕ ಆಗ್ಯಾವ ಅಂತ. ಕರತಲಾಮಲಕ ಅಂದರೆ ಏನು ಹೇಳ್ರಿ ನೋಡಂತ, ಅಂಗೈ ನೆಲ್ಲಿಕಾಯಿ ಅಂತ ಅರ್ಥ. ಹಾಗಿದೆ ಸಕಲ ಸಂಧಿಗಳ ಯಾವುದೇ ಸಂಧಿ ತಗೊಂಡ್ರು ದಾಸರಿಗೆ ತಿಳಿದಿಲ್ಲ, ದಾಸರಿಗೆ ಗೊತ್ತಿಲ್ಲ, ಅಥವಾ ದಾಸರಿಗೆ ಏನೋ ಕೆಲವೊಮ್ಮೆ ಆಗ್ತಿರ್ತಾವ್ರಿ, ತುಂಬಿಸೂಕು ಒಂದು ಧಮ್ ಅಂತ ಒಂದು ಹಾಕಿಬಿಟ್ಟಿರ್ತೀವಿ. ಹಾಗೆಲ್ಲ ಮಾಡಿಲ್ಲ, ಎಲ್ಲವೂ ಕರತಲಾಮಲಕವಾಗಿ ಇರುವಂತಹದ್ದಾಗಿದೆ ನೋಡ್ರಿ. ದಯವಿಟ್ಟು ಯಾರಿಗೆ ಅರಸಿಕರು ಅವ್ರಿಗೆ ಹೇಳಲಿಕ್ಕೆ ಹೋಗಬೇಡ್ರಿ ಮೊದಲು ಶ್ರೀಧ ವಿಠಲ ದಾಸರು. ಯಾರಿಗೆ ಇದರ ರಸ ಗೊತ್ತಾಗಂಗಿಲ್ಲ
ಅವ್ರಿಗೆ ಮಾತ್ರ ಹೇಳ್ಬೇಡ್ರಿ. ಕೆಲವ್ರಿಗೆ ರಸನೇ ಬರ್ತಿರಂಗಿಲ್ಲ ರೀ, ಕೂತ್ಬಿಟ್ಟಿರ್ತಾರೆ ಉದ್ದಕ್ಕ. ಪಾಪ ಏನೋ ಹೇಳಿಗತ್ತಾರ ಆಚಾರ, ಹೇಳಿ ಪಾಪ ಅಂತ ಹೇಳಿ ಅವ್ರ ಮೇಲೆ ಅನುಗ್ರಹ ಮಾಡೋ ಹಂಗೆ ಕೂತ್ಬಿಟ್ಟಿರ್ತಾರೆ. ಹಂಗೆಲ್ಲ ಇಲ್ಲ ನೋಡ್ರಿ. ಹೇಳ್ತಿರುವಾಗ ಹೇಳೋ ವ್ಯಕ್ತಿಗೆ ಉತ್ಸಾಹ ಬರ್ಬೇಕು, ಕೇಳೋ ವ್ಯಕ್ತಿಗೂ ಉತ್ಸಾಹ ಬರ್ಬೇಕು. ಆದರೆ ಹೇಳೋ ಹೊತ್ತೊಳಗೆ ಹೌದು ನೀವು ಹೇಳ್ತಾ ಇದ್ದದ್ದು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ, ರಸ ನಮಗೆ ಹೋಗ್ತಾ ಇದೆ ಅಂತಂದರೆ ಹೇಳೋರಿಗೆ ಉತ್ಸಾಹ ಬರ್ತದೆ. ಹೇಳ್ರಿ ನೀವು ಪಾಪ ಹೇಳಿ ಇನ್ನೇನು ಮಾಡ್ಬೇಕು, ಮತ್ತೆ ಇನ್ನು ಅನಿವಾರ್ಯ ನಮಗೂ ಸಾಯಂಕಾಲ ಈ ಹುಬ್ಳ್ಯಾಗ ಕರೆಂಟ್ ಬೇರೆ ತೆಗೆದು ಬಿಟ್ಟಿರ್ತಾರೆ, ಸೀರಿಯಲ್ ಯಾವ ಬರೋಂಗಿಲ್ಲ, ಹಿಂಗಾಗಿ ಮತ್ತೆ ನಡೆಸಿರ್ತೀವಿ ಅಂತ ಹಿಂಗೆ ಕೂತ್ರೆ ಅವೇನು ಉಪಯೋಗ ಬರೋದಿಲ್ಲ ಮತ್ತು ಅವು. ಅದಕ್ಕೆ ದಾಸರು ಭಾಳ ಚೆನ್ನಾಗಿ ಹೇಳ್ತಾರೆ, ಅರಸಿಕರಿಗಿದು ಪೇಳಿ ಕೇಳುವುದಲ್ಲ ಧರೆಯೊಳಗೆ. ಒಂದು ಮಾತು ಅಂತಾರೆ, ದಾಸವರ್ಯರ ಮುಖದಿ ನಿಂದು ರಮೇಶನನ್ನು ಕೀರ್ತಿಸುವ ಮನದಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳೊಲಿದು ಪೇಳಿಸಿದ ಈ ಸುಲಕ್ಷಣ ಕಾವ್ಯದೊಳಗತಿ ಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸನೆ ಶ್ರಾವ್ಯವಾದದೆ ಕುರುಹು ಕವಿಗಳಿಗೆ. ನೋಡ್ರಿ, ಇದರೊಳಗೆ ಏನೂ ಪ್ರಯತ್ನ ಇಲ್ಲ ಜಗನ್ನಾಥದಾಸರು. ಪ್ರಾಸ ಏನು ಚಂದನ ಶಬ್ದ ಹಾಕ್ಯಾರ ಎಲ್ಲರ, ಅವ್ನು ಹೇಳಿದ್ರು ಅಂದ್ರೆ ಅನ್ಕೋತ ಇರ್ಬೇಕು, ಅಷ್ಟು ಚಂದ ಪದ್ಯಗಳು ಬಂದಾವ. ಆಮೇಲೆ ಈ ಜಗನ್ನಾಥದಾಸರದ್ದು ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ, ಗಣಿತ ಹೇಳಿದ್ರು ಅಂದ್ರೆ ಹೋತ್ರಪ್ಪ ಮುಗೀತು ನಮ್ಗೆ. ಇವತ್ತು ಶುರುವಾದ ಇವತ್ತು ಅದ ಮ್ಯಾಥಮೆಟಿಕ್ಸ್ ಶುರುವಾದ ಮ್ಯಾಥ್ಸ ಪಟ್ಟು. ನೀವು ನೋಡ್ರಿ, ಸಂಸ್ಕೃತದೊಳಗೆ ಕಥೆ ಹೇಳ್ಬೋದು, ಪುರಾಣ ಹೇಳ್ಬೋದು, ಭಾಗವತ ಕೃಷ್ಣ ಕುಣಿಸ್ಬಿಡ್ಬೋದು. 2 ಎರ್ಲೆ 3 ಎರ್ಲೆ 4 ಎರ್ಲೆ ಶುರು ಮಾಡಿದ್ರು ಅಂದ್ರೆ ನೋಡ್ರಿ, ಇದೊಂದು ಹೊಸ ಕಲ್ಪನಾ ಜಗನ್ನಾಥದಾಸರು. ಅಂದರೆ ಪರಿಕಲ್ಪನೆ ಅಂದ್ರೆ ಏನು ಶಾಸ್ತ್ರದಲ್ಲಿ ಉಳಿದು ಬಿಟ್ಟಿತ್ತು, ಅದರ ತಂದು ಕೊಡೋದೇನು ವ್ಯವಸ್ಥೆ ಅದ ಅಲ್ಲ, ಅದನ್ನು ಜಗನ್ನಾಥದಾಸರು ಮಾಡಿಕೊಟ್ರು. ಈಗ ಲೆಕ್ಕ ಹಾಕೋದು ಹೇಗೆ ಅಂತ ಒಂದು ತೋರಿಸ್ತೀನಿ ಚಮತ್ಕಾರ. 3ನೇ 4ನೇ ಪದದಲ್ಲೇ ಗಣಿತ ತಲೆ ಬಿಸಿ ಮಾಡಿಸ್ಬಿಟ್ರು. ಈಗ ಒಂದು ಸ್ವಲ್ಪ ಹೀಗೆ ಅನ್ಕೋಬೇಕು. 6 3 2 1 1000 3 2 ಶತಶ್ವಾಸ ಜಪಗಳ 3 ವಿಧ ಜೀವನೊಳಗ ಅಬ್ಜಜ ಕಲ್ಪ ಪರ್ಯಂತ ಅಂದ್ಬಿಟ್ರು. ಶುರುವಲ್ಲಿ ಈಗ 6 3 2 1 1000 6 2 3 2 ಲೆಕ್ಕ ಹಾಕೋತ ಹೋಗ್ಬೇಕು. ಈಗ ಅವನ ಸರಳ 21,000 ಅಂತ ಹೇಳಿ ಬರ್ತಿದ್ದಿಲ್ಲ. 21,600 ಎಷ್ಟು ಅನುಕೂಲ ಆಗ್ತೈತೆ ಹೇಳ್ರಿ ಒಳಂತ. 21,600 ಸರ್ತಿ ವಾಯಿದರೆ ಶ್ವಾಸ ಜಪ ಮಾಡಿಸ್ತಾರಪ್ಪ. 6 3 2 1 1000 3 2 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗ ಅಬ್ಜಜ ಕಲ್ಪ ಪರ್ಯಂತ. ಗಣಿತ ಸಹಿತಕ್ಕೆ ನೀರು ಕುದಷ್ಟಿತ್ರಿ ಅವ್ರಿಗೆ. ಇಷ್ಟು ಸರಳ ಅಂದ್ರೆ ಸರಳ. ನಿಮಗೆ ಆಯಾ ಪದ್ಯಗಳು ಬಂದಾಗಲೇ ಅಭಿಪ್ರಾಯ ಗೊತ್ತಾಗಬೇಕು. ಇನ್ನು ಕೆಲವು ಕಡೆಗಂತರೂ ಇಷ್ಟು ವಿಚಿತ್ರ ಮಾಡಿಸ್ತಾರೆ, ಎಲ್ಲಿ ಗುಣಾಕಾರವೋ, ಎಲ್ಲಿ ಮೈನಸ್ಸೋ, ಎಲ್ಲಿ ಪ್ಲಸ್ಸೋ ಅದು ತಿಳಿಯೋದೇ ಇಲ್ಲ. ಅವು ಮುಂದಿನ ಸಂಖ್ಯೆ ಹೇಳಿದ್ಮೇಲೆ ಅರ್ಥ ಆಗ್ಬೇಕು. ಇದೆಲ್ಲ ಬಿಡ್ರಿ, ಭೋಜನ ಸವಿಭಾಗ ಸಂಧಿ ಕೊನೆ ಪದ್ಯ ಹೇಳ್ರಿ ನೋಡಂತ. ನಡಿ ಹರೇ ನಮಃ. ಅಷ್ಟು ರೂಪ ನಮ್ಮೊಳಗೆ ಅವ ಅಂತ ಕಲ್ಪನಾ ಇಲ್ಲ, ಅಷ್ಟು ರೂಪ ಹೇಳ್ಬಿಟ್ರು. 5 ಲಕ್ಷ ರೂಪ, ಮ್ಯಾಲಿನ ಚಿಲ್ಲರ 40,000 ಹೆಂಗೆ ಇಟ್ಕೊಂಡು ಅಂತ ಹೇಳ್ರಿ. 5 ಲಕ್ಷ ರೂಪಗಳು ನಮ್ಮ ದೇಹದಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶದಲ್ಲಿವೆ ಅಂತ ಜಗನ್ನಾಥದಾಸರು ಮೊದಲು ಹೇಳಿದ್ರು. ಶಾಸ್ತ್ರ ಏನು ಹೇಳಿತ್ತು ಅಂದರೆ, ಪಂಚಕೋಶಗಳಿವೆ, ಪಂಚಕೋಶಗಳಲ್ಲಿ ಭಗವದ್ ರೂಪಗಳಿವೆ, ಪ್ರಾಣದೇವರಿದ್ದಾರೆ ಅಂತ ಹೇಳಿದ್ರು. ಆದರೆ ದಾಸರು ಹೊಸದೇನು ಮಾಡಿದರು ಅಂದರೆ, ಅದರ ಒಳಗಿನ ಸಾರ ತೆಗೆದ್ರು. ಮತ್ತೆ ಇಲ್ಲ, ಅದರಲ್ಲಿ ಸಂಖ್ಯೆ ಇದೆ, ನೋಡ್ಕೊಳ್ರಿ ಸಂಖ್ಯೆ ಇದೆ, ಆ ಸಂಖ್ಯೆಯನ್ನು ಹೀಗೆ ತಿಳ್ಕೊಳ್ರಿ ಅಂತ ಹೇಳಿದ್ರು. ಇದು ಜಗನ್ನಾಥದಾಸರ ಗಣಿತ ಬರುವಂಥ ಒಂದು ವ್ಯವಸ್ಥೆ. ಗಣಿತ ತಂದರು, ಸರ್ವಮೂಲ ತಂದರು, ಆಮೇಲೆ ಉಪನಿಷತ್ತುಗಳನ್ನು ತರ್ತಾ ಇದ್ದಾರೆ, ಸಂಸ್ಕೃತವನ್ನು ತರ್ತಾರೆ, ಪ್ರಾಸ ಅಲಂಕಾರಗಳು. ನೀವು ಇಡೀ ಗ್ರಂಥವನ್ನು ಮೇಲಿಂದ ಮೇಲೆ ಮನನ ಮಾಡ್ತಾ ಇದ್ದರೆ ಅದರದ್ದು ಒಂದು ರಸವೇ ಬೇರೆ ಇರತಕ್ಕಂಥದ್ದಾಗಿದೆ. ಅದಕ್ಕೆ ಇಲ್ಲಂತಾರೆ, ಪರಮೇಶನನ್ನು ಕೀರ್ತಿಸುವ ಮನದ ಅಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳು ಒಲಿದು ಪೇಳಿಸಿದ. ಇದನ್ನು ದಾಸರ ಮುಖದಲ್ಲಿ ನಿಂತು ದೇವತೆಗಳೇ ಹೇಳಿಸಿದ್ದಾರೆ. ನೀವೇನೋ ಸುಮ್ಮನೆ ಶ್ರಮಪಟ್ಟು ಬರೆದಿದ್ದಾರೆ ಅಥವಾ ಏನೋ ಕೀರ್ತಿಗಾಗಿ ಬರೆದಿದ್ದಾರೆ ಅಂತ ಕಲ್ಪನೆ ಮಾಡ್ಕೋಬೇಡ್ರಿ. ಈ ಸುಲಕ್ಷಣ ಕಾವ್ಯದೊಳಗೆ ಯತಿಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ, ಏನೂ ಪ್ರಯತ್ನವಿಲ್ಲದೆ ಬರೆದಿರ್ತಕ್ಕಂಥ ಗ್ರಂಥ ಇದು. ದೇವತಾನುಗ್ರಹದಿಂದ ಬಂದಿರತಕ್ಕಂಥದ್ದು ಅಂತ ತಿಳಿಸಿಕೊಡ್ತಾರೆ. ಯಾರು ಶಾಸ್ತ್ರ ಕೇಳಿಲ್ಲ, ಯಾರಿಗೆ ಇನ್ನೂ ಕೇಳೋ ವಿಷಯ ಉಳ್ಕೊಂಡಿದೆ, ಅವರಿಗೆಲ್ಲ ಪ್ರಮೇಯವನ್ನು ತಿಳಿಸುವಂಥ ಗ್ರಂಥ ಇದು. ಅಶ್ರುತಾಗಮ ಭಾವ ಇದರ ಪರಿಶ್ರಮವ ಬಲ್ಲವರಿಗೆ ಆನಂದಾಶ್ರುಗಳ ಮಳೆಗರಿಸಿ ಮೈ ಮರೆಸುವ ಚಮತ್ಕೃತಿಯು. ಎಷ್ಟು ಚೆನ್ನಾಗಂತಾರೆ. ಯಾರಿಗೆ ಅಯ್ಯೋ ಈ ವಿಷಯನೇ ಕೇಳಿರ್ಲಿಲ್ವಯ್ಯ, ಜಗನ್ನಾಥದಾಸರು ಹೇಳಿ ಭಾಳ ದೊಡ್ಡ ಉಪಕಾರ ಮಾಡಿದ್ರೆ ನಮಗೆ ಅಂತೇನು ಅನ್ನಿಸ್ತದಲ್ಲ, ಅದು ಬಹಳ ಮಹತ್ವದ್ದು ಅಂತ ಹೇಳ್ತಾರೆ. ಇದಾದ ಮೇಲೆ ಒಂದು ಮಾತು ಮಾತ್ರ ಬಹಳ ಸೊಗಸಾಗಿ ಹೇಳ್ತಾರೆ. ಎಷ್ಟು ಮಂದಿ ಅನುಗ್ರಹ ಮಾಡ್ಯಾರ ಜಗನ್ನಾಥದಾಸರ ಮೇಲೆ. ಇವರೆಲ್ಲರ ಅನುಗ್ರಹ ಇದ್ದರೆ ದಾಸರು ಈ ಗ್ರಂಥ ಬರೆದಿದ್ದಾರೆ.
ವ್ಯಾಸತೀರ್ಥರ ಬಲಮ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವೋ ತಿಳಿಯದು ಓದಿ ಕೇಳದಲೇ ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಪೇಳುವರೇ. ಇಷ್ಟು ಮಂದಿ ಬೇಕಂತ. ವ್ಯಾಸರಾಜರ ಬೇಕು, ಪುರಂದರದಾಸರ ಬೇಕು, ಆಮೇಲೆ ವಾದಿರಾಜ ಸ್ವಾಮಿಗಳು ಬೇಕು. ಈ 3 ಜನ ಇವರ ಅನುಗ್ರಹ ಮಾಡಿದ್ದಕ್ಕೆ ದಾಸರು ಹರಿಕಥಾಮೃತ ಸಾರವನ್ನು ಬರೆದಿದ್ದಾರೆ. ವಾಸ್ತವಿಕವಾಗಿ ಹಾಗೆ ಇದು. ವಾದಿರಾಜರ ಕೋಶಕ್ಕೊಪ್ಪುವ ಹರಿಕಥಾಮೃತ ಸಾರ. ವಾದಿರಾಜರ ತಮ್ಮ ಯುಕ್ತಿ ಏನೇನು ಹೇಳ್ಯಾರ ನೋಡ್ರಿ, ಅವನ್ನ ಎಲ್ಲರೂ ಹಾಗೇ ಕನ್ನಡದ ತಂದು ತೋರ್ಸ್ಯಾರ ಜಗನ್ನಾಥ ದಾಸರು. ಒಂದು ದೃಷ್ಟಾಂತ ಹೇಳ್ತೀನಿ. ನೀವು ಹರಿಕಥಾಮೃತ ಸಾರ ಹೇಳ್ತಿರ್ತೀರಲ್ಲ, ಇದು ಲಕ್ಷ್ಮೀ ಶೋಭಾ ಹೇಳ್ತಿರ್ತೀರಲ್ಲ, ಅದರೊಳಗೆ ಬಂದದ್ದನ್ನು ಡಿಟ್ಟೋ ಹೆಂಗೆ ಕಾಪಿ ಮಾಡ್ಯಾರ ಜಗನ್ನಾಥ ದಾಸ ಅಂದ್ರೆ ಅದನ್ನೇ ತಮ್ಮ ಭಾಷೆ ಒಳಗೆ ಹೆಂಗೆ ಹೇಳ್ಯಾರ ಅಂಬೋದಕ್ಕೆ, ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಭಾಮಿನಿಯ ಹಿಂದೆ ಹಾರಿದವ, ಕಾಮಾಂಧನಾಗಿ ಮುನಿಯ ಕಾಮಿನಿಯ ಗೈದಿದನೊಬ್ಬ, ಕಾಮಾದಿ ಗುರುತಲ್ಪ ಗಾಮಿಯೊಬ್ಬ. ಈ ಪದ್ಯದಲ್ಲಿ 4 ಮಂದಿನ ಬೈದಾರ. ಲಕ್ಷ್ಮೀದೇವಿ 4 ಮಂದಿ ಸುಮ್ ಕೊಡ್ರಪ್ಪ, ನೀವೇನು ವರ ಏನು ಎಲ್ಲರೂ ನೋಡ್ಲಿಕ್ಕೆ ನಿಮ್ಮನ್ನ ಅಂಥೇಳಿ 4 ಮಂದಿ ವರನ್ನ ಕ್ಯಾನ್ಸಲ್ ಮಾಡ್ಯಾಳ. ಅದರೊಳಗೆ ಕಾಮ ನಿರ್ಜಿತನೊಬ್ಬ ಅಂತ ಒಬ್ಬರನ್ನ ಕ್ಯಾನ್ಸಲ್ ಮಾಡಿದ್ಲು. 2ನೇ ವರ ಕಾಮಿನಿಗೆ ಸೋತೊಬ್ಬ ಭಾಮಿನಿಯ ಹಿಂದೆ ಹಾರಿದವ ಅಂತ ಮತ್ತೊಬ್ಬರನ್ನ ಹೇಳ. ಯಾರವರು? ರುದ್ರದೇವರು. ರುದ್ರದೇವರನ್ನು ಹೇಳಬೇಕಾದ್ರೆ ನೀ ಏನು ವರಾನೋ ಪುಣ್ಯಾತ್ಮ, ಆಕೆ ಮೋಹಿನಿ ಬಂದ್ಲು ಅಂತ ಹೆಂಡ್ತಿನ ಬಿಟ್ಟು ಓಡಿ ಹೋಗಿ. ಇದು ವಾದರಾಜ ಸ್ವಾಮಿ ಚಾಷ್ಟೆ ಮಾಡಿದ್ದು ನೋಡ್ರಿ. ಹಿಂಗೆ ಜಗನ್ನಾಥ ದಾಸರು ಬರೀತಾರೆ. ಯುವತಿ ವೇಷದಿ ಹಿಂದೆ ಗೌರಿ ಧವನ ಮೋಗಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಅದು ಹಂಗೆ ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಭಾಮಿನಿಯ ಹಿಂದೆ ಅಂತ ಪದ ಅದಲ್ಲ. ಯುವತಿ ವೇಷದಿ ಹಿಂದೆ ಗೌರಿ ಧವನ ಮೋಗಿಸಿ ಕೆಡಿಸಿ ಉಳಿಸಿದ. ಒಂದು ಶಬ್ದ ವ್ಯತ್ಯಾಸ ಮಾಡಂಗಿಲ್ಲ. ಅದರ ವಿವರಣೆ ಇದು ಏನೋ ಅನ್ನೋ ಹಂಗೆ ಬರೆದಿದ್ದಾರೆ ಜಗನ್ನಾಥದಾಸರು. ಲಕ್ಷ್ಮೀ ಶೋಭಾನದ ವಿವರಣೆ ಏನೋ ಇದು ಅನ್ನೋ ಹಂಗೆ ಬರೆದಿದ್ದಾರೆ ಈ ಪದ್ಯವನ್ನು. ಅದಕ್ಕೆ ವಾದಿರಾಜರ ಕೋಶಕ್ಕೊಪ್ಪುವ ಅಂತ ಹೇಳ್ತಾ ಇದ್ದಾರೆ. ನಾನಿದು 2 ಸರ್ತಿ ಓದಿನೋ 2 ಸರ್ತಿ ಆನಂದ ಪಟ್ಟಿನೋ ಗೊತ್ತಿಲ್ಲ. ಅಷ್ಟು ಆನಂದ ಆಗುತ್ತೆ ಈ ಜಗನ್ನಾಥದಾಸರ ಕೃತಿ ಓದಿಬಿಟ್ರೆ. ಅದು ನನ್ನ ಆನಂದದ ಪರಿಧಿ ಏನು ಎಂಬುದು ನಿಮ್ಗೆ ಆಮೇಲೆ ಹೇಳ್ತೀನಿ. ಒಂದು ಪುಸ್ತಕ ಮಾಡೀನಿ ನಾನು ಇದನ್ನು. ಹರಿಕಥಾಮೃತ ಸಾರದ 1ನೇ ಪದ್ಯಕ್ಕೆ ಶ್ರೀರಮಣಿ ಕರಕಮಲ ಪೂಜಿತ ಅನ್ನೋ ಪದ್ಯಕ್ಕೆ ಎಷ್ಟು ಅರ್ಥ ಹೇಳ್ಬೋದು ಹೇಳ್ರಿ ನೋಡಂತ. ಸುಮ್ಮನೆ ಅದಕ್ಕೆ ಶ್ರೀರಮಣಿ ಕರಕಮಲ ಆಯಿತು ಅಂತ ಹೇಳಿ ಹಂಗಿಲ್ರಿ. ಅದು ನಾನು ಪುಸ್ತಕ ಬರೆದೀನಿ, ಆಮೇಲೆ ತೋರಿಸ್ತೀನಿ. ಅದನ್ನು ಮಾರಾಟಕ್ಕೂ ಇಟ್ಟೀನಿ. ಭಾಳ ದಿವಸ ಆಗಿತ್ತು ಪಾಪ. ಈಗ ಒಂದು 16 ವರ್ಷ 10 ವರ್ಷದಿಂದ ಬರ್ದೀನಿ ರೀ. ತಿರುಗಿ ಬರೆದೇ ಎಷ್ಟು ನನಗೆ ಮರ್ತು ಹೋಗ್ಬಿಟ್ಟಾವ, ಅಷ್ಟು ವಿಷಯಗಳಾಗಿಬಿಟ್ಟಾವ. ಹೀಗಾಗಿ ಭಾಳ ಚೆನ್ನಾಗಿದೆ. 1ನೇ ಪದ್ಯದಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಅನ್ನೋ ಪದ್ಯದಲ್ಲೇನೆ ರಾಮಾಯಣ ಸೇರ್ಕೊಂಡದ, ಭಾಗವತ್ ಸೇರ್ಕೊಂಡದ, ಮಹಾಭಾರತ ಸೇರ್ಕೊಂಡದ. ಏನು ವಿಷಯ ಬೇಕೋ ಎಲ್ಲ ವಿಷಯಗಳನ್ನು ಅದರಲ್ಲಿ ತಂದಿಟ್ಬಿಟ್ಟಾರೆ ದಾಸರು. ಅದಕ್ಕೆ ಅಂಥ ಅದ್ಭುತವಾದ ಗ್ರಂಥ. ಅದಕ್ಕೆ ಇದು ಹೇಳ್ತಾರೆ, ವ್ಯಾಸತೀರ್ಥರ ಬಲಿಮು ವ್ಯಾಸರಾಜರ ಅನುಗ್ರಹ ಆಗದ ಹೊರತು ಹರಿಕಥಾಮೃತ ಸಾರ ತಿಳಿಯೋದಿಲ್ಲ. ವ್ಯಾಸರಾಜರು ಎಂಥ ದೊಡ್ಡ ಜ್ಞಾನಿಗಳು. ಆ ವ್ಯಾಸರಾಜರ ಪರಮಾನುಗ್ರಹಕ್ಕೆ ಪಾತ್ರರಾದವರು ಜಗನ್ನಾಥದಾಸರು. ವಾದಿರಾಜರ ಪುರಂದರದಾಸರ ಅನುಗ್ರಹಕ್ಕೆ ಪಾತ್ರರಾದವರು ವಿಜಯದಾಸರು. ಗೋಪಾಲದಾಸರಂತರೂ ಪರಮಾನುಗ್ರಹ ಮಾಡಿದ್ದಾರೆ. ಗೋಪಾಲದಾಸರ ಅನುಗ್ರಹವೇ ಜಗನ್ನಾಥದಾಸರ ಹರಿಕಥಾಮೃತ ಸಾರ ಬರಲಿಕ್ಕೆ ಕಾರಣ ಅನ್ನೋದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಂಥ ಹರಿಕಥಾಮೃತ ಸಾರ 900 ಪದ್ಯವರಿ. ನೀವೇನು ಸ್ವಲ್ಪ ಕೇಳ್ಕೋತ ಹೋಗೋದು ಅಂತ ಇಟ್ಕೊಂಡ್ರೆ ನೋಡ್ರಿ, ಭಾಳ ಚಲೋ ಕೆಲಸ ಮಾಡಿರಿ. ಯಾಕಂದ್ರೆ ಇದು ಅಷ್ಟು ಸರಳ ತಿಳಿತು ಆತು ಅಂತ ಹಿಂಗೆ ಅನ್ನೋ ಹಂಗಿಲ್ಲ. ಅದಕ್ಕೆ ಭಾಳ ಚಂದದ. ಇದನ್ನು ಪ್ರಾರಂಭ ಅಂತೂ ಮಾಡೋಣಂತ ಇವತ್ತು. ಇನ್ನೂ 5-6 ದಿವಸದ ಎಲ್ಲೆಲ್ಲಿ ಏನೇನು ವಿಷಯಗಳು ಬರ್ತದ ಅದನ್ನಷ್ಟು ಪ್ರಾರಂಭ ಮಾಡ್ತೀನಿ. ಈ ಸಂಧಿ ಪಿತೃಗಣ ಸಂಧಿ ಅಂತ ಸ್ವಲ್ಪ ವಿಷಯ ನಿಮ್ಗೆ ಗೊತ್ತಿರೋ ವಿಷಯವನ್ನೇ ಒಂದು 10 ನಿಮಿಷ ಮಾತಾಡಿದೆ. ಅದೇನಾಗ್ತದೆ, ಬ್ಯಾಟ್ರಿ ಚಾರ್ಜ್ ಆಗಬೇಕು ಅಂತ ಒಂದಿರ್ತದೆ ರೀ. ಸೀದಾ 5 ವಿಷಯಕ್ಕೆ ಹಾಕಿಬಿಟ್ರಿ ಅಂದರೆ ಅದು ಹೋಗಂಗಿಲ್ಲ. ಅದು ಯಾವಾಗಲೂ ಊಟಕ್ಕೆ ಕೂತ್ಕೊಳ್ಳೆ ಹೋಳಿಗೆ ಹಾಕಬಾರ್ದು. ಅದನ್ನು ಊಟಕ್ಕೆ ಕೂತ್ಕೊಳ್ಳೆ ಕಡಬ ಹಾಕಬಾರ್ದು. ಸ್ವಲ್ಪ ಏನು ಮಾಡ್ಬೇಕು ಮೊದಲು ಅಂದರೆ, ಒಂಚೂರು ಸಾರನ್ನು ತವ್ವಿ ಉಪ್ಪು ಚಟ್ನಿ ದಿವಸ ಏನು ಉಣ್ತಿರ್ತೀವಿ ನೋಡ್ರಿ, ಅವನು ಉಂಡ ಮೇಲೆ ಮುಂದಿನ ಪದಾರ್ಥಕ್ಕೆ ಹೋದ್ರೆ ಸೇರ್ತದೆ. ಅದಕ್ಕೆ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪಿತೃಗಣ ಸಂಧಿ ಅಂತಿದೆ. ಪಿತೃಗಳ ಗಣ ಇದೆ ವಾಸ್ತವಿಕವಾಗಿ. ಅದೆಲ್ಲ ಭಾಳ ವಿಷಯ ಅದ. ಮುಂದೆ ಬಂದಲ್ಲಿ ಎಲ್ಲಿ ಸ್ಮರಣೆಗೆ ಬರುತ್ತೋ ಅಲ್ಲಿ ವ್ಯವಸ್ಥೆಯನ್ನು ಮಾಡಿ ಹೇಳ್ತೇನೆ. 7 ಪಿತೃದೇವತೆಗಳ ಗಣ ಇದೆ. ಹರಿವಂಶ ಹೇಳುವಾಗ ಹೇಳಿದ್ದೆ, ಇಲ್ಲೇ ನಿಮ್ಮೂರಿನಲ್ಲೇ ಹರಿವಂಶ ಹೇಳುವಾಗ ವೈಶಾಖದಲ್ಲಿ ಹೇಳಿದ್ದೆ. ಆವಾಗ ಶಾಖ ಆಗಿತ್ತು, ಮರ್ತು ಹೋಗ್ಬಿಡ್ತೋ ಏನೋ. ಈಗ ಪಾಪ ತಂಪದ ಭಾದ್ರಪದೊಳಗೆ ಮತ್ತೊಮ್ಮೆ ನೆನಪಿಟ್ಕೊಳ್ಳೋಣಂತೆ. ಆ ಪಿತೃಗಣ ಸಂಧಿ ಅಂದರೆ 7 ಜನ ಏನು ಪಿತೃಗಳಿದ್ದಾರೆ ಆ ಪಿತೃದೇವತೆಗಳು ಅಂತ ಒಬ್ಬರು ಪ್ರತ್ಯೇಕ ಗಣ. ಪಿತೃದೇವತೆಗಳಾದ ಮೇಲೆ
3 ತರಹದ ಜನ ಇದ್ದಾರೆ ಅಂತ ಮತ್ತೆ ಪ್ರತ್ಯೇಕ ದಾಸರ ಗುರುತಿಸಿ ಅನೇಕ ಪಿತೃದೇವತೆಗಳನ್ನು ಹೇಳಿ ಅವರಲ್ಲಿದ್ದ ಭಗವದ್ರೂಪ, ಶ್ರಾದ್ದ, ಆಮೇಲೆ ವರ್ಷಕ್ಕೆ ಎಷ್ಟು ಶ್ರಾದ್ದಗಳಿವೆ, ಎಷ್ಟು ಶ್ರಾದ್ದ ನಾವು ಮಾಡಬೇಕಾಗತ್ತೆ. ನಮ್ಮಲ್ಲೇನು ಅಂದರೆ ಈ ಶ್ರಾದ್ದ ಅಂದಾಗ ನಾವೇನೋ ಮೈ ಮೇಲೆ ಈ ಹಲ್ಲಿಗಿಲ್ಲಿ ಬಿದ್ದಿರ್ತದೆ ನೋಡ್ರಿ, ಹಾಗೆ ತುಳಿದು ಬಿಟ್ಟಿರ್ತೀವಲ್ಲ, ಹಂಗೆ ಆಡ್ತಿರ್ತೀವಿ ನಾವು ಶ್ರಾದ್ದ ಅಂತ ಅಂದ್ಕೊಂಡು. ಯಾಕೆ ಹಂಗೆ ಅಂತ ತಿಳ್ಕೊಂಡೀವಿ? ಕೆಲವೊಮ್ಮೆ ಶ್ರಾದ್ದ ಅಂತ ಶಬ್ದ ಆಡ್ಲಿಕ್ಕೆ ಹೋಗ್ಬೇಡ್ರಿ ಅಂದ್ಬಿಡ್ತಾರೆ, ಅದು ಅಮಂಗಳ ಅಂತ ತಿಳ್ಕೊಂಡ್ಬಿಟ್ಟಾರೆ. ಸರ್ವಾತ್ಮ ಅಂಥವ್ಯಾವುದೂ ಇಲ್ಲ. ಕೆಲವು ವಿಷಯಗಳನ್ನು ಹೇಳ್ತೀನಿ, ನೆನಪಿಟ್ಕೊಳ್ರಿ. ಅಮಾವಾಸ್ಯ ಕೆಟ್ಟ ಅಮಂಗಳ, ಇವು ಕೆಲವೆಲ್ಲ ಇಷ್ಟು ಭ್ರಮ ಅದ. ಪಕ್ಷಮಾಸ ಏನೂ ಮಾಡೋ ಹಂಗಿಲ್ಲ, ಊಟ ಯಾಕೆ ಮಾಡ್ತೀರಿ ಮತ್ತೆ ಪಕ್ಷಮಾಸ ಏನು ಮಾಡೋ ಹಂಗಿಲ್ಲ ಅಂದರೆ ಅವೆಲ್ಲ ಇಂಥವೆಲ್ಲ ಹುಚ್ಚುಚ್ಚಾರ ಇಲ್ಲೇ ಇಲ್ಲ ನಮ್ಮಲ್ಲಿ. ಪಕ್ಷಮಾಸದಂಥ ಒಳ್ಳೆಯ ಮಾಸವೇ ಇಲ್ಲ, ಅಮಾವಾಸ್ಯೆ ಅಂಥ ಒಳ್ಳೆಯ ತಿಥಿ ಇಲ್ಲ. ಇನ್ನೇನು ಅಮಾವಾಸ್ಯೆ ಒಳ್ಳೆಯ ತಿಥಿ ಅಂಥೇಳಿ ಮದುವೆ ಮುಂಜುವೆ ಮಾಡ್ಲಿಕ್ಕೆ ಬರಂಗಿಲ್ಲ. ಕೆಲವು ವಿಹಿತ ಕೆಲವು ಅವಿಹಿತ ಅಂತ ಶಾಸ್ತ್ರ ಯಾವುದನ್ನು ಹೇಳಿದೆ ಅದನ್ನು ಮಾತ್ರ ಹೇಳು. ನಾವು ಸುಳ್ಳು ಸಣ್ಣ ಪುಟ್ಟದಕ್ಕೆಲ್ಲ ಅಮಾವಾಸ್ಯೆ ಬಂದು ಬಿಟ್ಬಿಟ್ಟು ಸುಮ್ಮನೆ ಬೇಡ ಅಂತ ಕೊಂಡ್ಕೊಡೋದು, ಇಂಥವೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ತಿಥಿಗಳು ಪರಮ ಪವಿತ್ರವಾದದ್ದು, ದೇವತೆಗಳಿಂದ ನಿಯಾಮಕವಾದದ್ದು, ದೇವತೆಗಳೆಲ್ಲ ಇದ್ದಾರೆ. ಹಾಗಾಗಿ ಈ ಶ್ರಾದ್ದದ ಬಗ್ಗೆಯೂ ಕೂಡ ಕೆಲವು ತಪ್ಪು ಕಲ್ಪನೆಗಳು ನಮಗಾಗ್ತಕ್ಕಂಥದ್ದಾಗಿದೆ. ಅದರ ವಿವರಣೆಯನ್ನು ಹೇಳ್ತಿರುವಾಗ ಆ ಮಾತನ್ನೆಲ್ಲ ಹೇಳ್ತೇನೆ. ದಾಸರು ಈ ಪ್ರತ್ಯೇಕವಾಗಿ ಪಿತೃಗಣ ಸಂಧಿ ಅಂತ ಯಾತಕ್ಕೆ ಆರಿಸ್ಕೊಂಡ್ರು, ಅವರಿಗೆ ಮೂಲ ಏನಿರಬಹುದು ಅಂತ ವಿಚಾರ ಮಾಡೋಣಂತೆ. ಈಗ ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜರು ಶುಕಮುನಿಗಳ ಹತ್ರ ಒಂದು ಪ್ರಶ್ನೆ ಕೇಳುತ್ತಾರೆ. ಏನಂತ ಜೀವನದಲ್ಲಿ ಉಪಾಸನೆ ಮಾಡಬೇಕು, ಯಾವ್ಯಾವುದನ್ನು ಉಪಾಸನೆ ಮಾಡಿದರೆ ನಮಗೆ ಏನೇನು ಸಿಗುತ್ತದೆ ಎಂದು ಪ್ರಶ್ನೆ ಕೇಳ್ತಾರೆ. ಅವರಿಗಾಗಿ ಅಲ್ಲ, ನಮಗಾಗಿ ಕೇಳ್ತಾರೆ. ಯಾಕೆ ಅಂದರೆ ಅವರಂತೂ ಹೊರಟು ಬಿಟ್ಟಿದ್ರು. ಅವರು ಭಾಗವತ ಕೇಳಿ ವೈಕುಂಠಕ್ಕೆ ಹೋಗ್ಲಿಕ್ಕೇ ಭಾಗವತ ಕೇಳ್ತಾ ಇದ್ದದ್ದು. ಮುಂದೆ ಬರೋವರು ಇಷ್ಟು ಬೇಗನೆ ವೈಕುಂಠಕ್ಕೆ ಬರೋರು ಇಲ್ಲ, ಅವ್ರಿಗೊಂದು ಸ್ವಲ್ಪ ಲೌಕಿಕವಾದ ಆಸೆ ಇರ್ತದೆ ಅಂತ ಅನ್ನೋದಕ್ಕೆ ಯಾವ ದೇವತೆಗಳನ್ನು ಉಪಾಸನೆ ಮಾಡಿದರೆ ಏನೇನು ಫಲ ಬರುತ್ತೆ ಅಂತ ಅನ್ನೋದನ್ನು ಕೇಳ್ತಾ ಇರುವಾಗ ಶುಕಮುನಿಗಳು ಉತ್ತರ ಕೊಡ್ತಾ ಇದ್ದಾರೆ. ತಂತುಂ ತನ್ವನ್ ಪಿತೃನ್ ಯಜೇತ್ ಅಂತ ಒಂದು ಉತ್ತರ ಹೇಳ್ತಾರೆ. ನೋಡ್ರಿ, ಒಬ್ಬೊಬ್ಬರ ಉಪಾಸನೆಯಿಂದ ಒಂದೊಂದು ಫಲ ಇದೆ ಅಂತ. ಈಗ ದಾಂಪತ್ಯಾರ್ಥಂ ಉಮಾಂ ಸತೀಂ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಫಸ್ಟ್ ಕ್ಲಾಸ್ ಆಗಿರ್ಬೇಕು, ಒಟ್ಟ ಜಗಳ ಆಡಿರಬಾರ್ದು. ಎಲ್ರಿಗೂ ಹಾಗೆ ಇರ್ತದಲ್ಲ, ಒಟ್ಟ ಜಗಳ ಆಡಬಾರ್ದು ಗಂಡ ಹೆಂಡತಿ ಅಂತ ತಿಳ್ಕೊಂಡು. ಆದರೆ ಜಗಳ ಆಡ್ಕೋತಿದ್ರೆ ಚಲೋ ಇರ್ತದೆ ರೀ. ಹಂಗೆ ಜಗಳ ಆಡದೇ ಇದ್ರೆ ಏನೂ ಮಜಾನ ಬರಂಗೆ, ಏನಿಲ್ಲೇ ಇಲ್ಲ, ಹಂಗೆ ಹೋಗ್ಲಿ ಬಿಡು ಅಂದ್ಬಿಟ್ಬಿಡ್ತಾರೆ. ಹಿಂಗಾಗ್ಬಿಡ್ತದೆ ಅದು. ಸ್ವಲ್ಪ ಅವಾಗ ಒಂಚೂರು ಇವ ಆ ಕಡೆ ಇವ್ರ ಈ ಕಡೆ ಆದರೆ ಪೂರ್ವಾಷಾಢ ಉತ್ತರಾಷಾಢ ಆಗಿದ್ದು ಅಂದರೆ ಆಮೇಲೆ ಒಂದು ಗ್ರಹದೊಳಗೆ ಒಂದು ರಾಶಿಯೊಳಗೆ ಬಂದು ಕೂಡ್ಲಿ ಬರ್ತದೆ ಅದು. ಹೀಗಾಗಿ ಅದು ಇರಲಿ. ಅಂತೂ ದಾಂಪತ್ಯಾರ್ಥಂ, ದಂಪತಿಗಳು ಚೆನ್ನಾಗಿರಬೇಕು ಅನ್ನೋದಕ್ಕಾಗಿ ಗೌರಿಯನ್ನು ಉಪಾಸನೆ ಮಾಡ್ರಿ. ಮನಸ್ಸು ಚೆನ್ನಾಗಿರಬೇಕು ಅಂದರೆ ಹರನ ಉಪಾಸನೆಯನ್ನು ಮಾಡ್ರಿ. ಹೀಗೆ ಒಂದೊಂದು ಹೇಳಿದ್ದಾರೋ ಅಲ್ವೋ, ಹಾಗೆ ನಿಮ್ಮ ವಂಶ ಬೆಳಿಬೇಕಾದ್ರೆ ಏನು ಮಾಡಬೇಕು ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಅದು ಹೇಳಿದರು, ತಂತುಂ ತನ್ವನ್ ಪಿತೃನ್ ಯಜೇತ್. ನಿಮ್ಮ ವಂಶ ತಂತು ಅದು ಬೆಳಿಬೇಕು ಅಂತಿದ್ರೆ, ವಂಶತಂತು ಅಂದರೆ ಗೊತ್ತಾಯ್ತಲ್ಲ, DNA ಅಂತಾರಲ್ಲ, ಮತ್ತು ಅದು ಬೇರೆ ವಂಶತಂತು ಅದು ಬೆಳಿಬೇಕು ಅಂತಾದರೆ ಪಿತೃಗಳ ಉಪಾಸನೆಯನ್ನು ಮಾಡ್ರಿ ಅಂತ ಹೇಳ್ತಾರೆ ಭಾಗವತದಲ್ಲಿ. ಅದು ಜಗನ್ನಾಥದಾಸರ ತಲೆಯಲ್ಲಿ ಇದ್ದದ್ದು ಮುಖ್ಯವಾಗಿ. ಪಿತೃಗಳ ಉಪಾಸನೆಯನ್ನು ಮಾಡದ ಹೊರತು ವಂಶ ಬೆಳೆಯಲ್ಲ. ಹಾಗಾದರೆ ಹರಿಕಥಾಮೃತ ಸಾರ ಅಧ್ಯಯನ ಮಾಡೋರಿಗೆ ಈ ವಂಶದ ಪ್ರಾಪ್ತಿಯಾಗಬೇಕು ಅನ್ನೋ ಉದ್ದೇಶದಿಂದ ಪಿತೃಗಣ ಸಂಧಿಯನ್ನು ಹೇಳಿ ಆ ಮೂಲಕ ಪಿತೃಗಳ ಉಪಾಸನೆಯನ್ನು ಮಾಡೋಣ ಅಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಭಾಗವತದ ಒಂದು ಮಾತು, ಹರಿವಂಶದ ಅನೇಕ ಮಾತುಗಳು ಸೇರಿ ಒಂದು ಪಿತೃಗಣ ಸಂಧಿ ಅಂತ ಆಗ್ತಕ್ಕಂಥದ್ದಾಗಿದೆ. ಈ ಪಿತೃಗಣ ಸಂಧಿಯಲ್ಲಿ ಪ್ರಾರಂಭದಲ್ಲಿ ಒಂದು ಲೆಕ್ಕ, ಒಂದು ವ್ಯವಸ್ಥೆ. ನೋಡ್ರಿ, ಇವತ್ತು ಶುರುವಾಗ್ತದೆ, ಇನ್ನು 2-3 ದಿವಸ ಇವು ಲೆಕ್ಕದಾಗ ಹೋಗ್ತಾವ ಒಂಚೂರು, ಆಮೇಲೆ ಮುಂದಿನೆಲ್ಲ ವಿಚಾರ ಮಾಡೋಣಂತ. ಒಂದನೇ ಪದ್ಯ ಏನು ಹೇಳಿದ್ದಾರೆ ಅಂದರೆ, ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರತ್ರಯದೊಳು ಚತುರವಿಂಶತಿ ರೂಪದಿಂದಲಿ ಭೋಜ್ಯನೆನಿಸುವನು. ಹುತವಾಕ್ಷಾಂತರ್ಗತ ಜಯಾಪತಿಯು ತಾನೇ 3 ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿದ್ದು. ಒಂದನೇ ಪದ್ಯ ಹೆಸರುಗಳು 108 ಇರ್ಬೋದು. ನಿಮ್ಮದೇನೋ ಜೀವ ಪ್ರಕ್ರಿಯಾ ಸಂಧಿ ಮತ್ತೊಂದು ಮೂದೊಂದು ಇರ್ಬೋದು. ಅವೆಲ್ಲ ಏನು ಬೇಕಾಗಿಲ್ಲ. ಪಿತೃಗಣ ಸಂಧಿ ಅನ್ನೋದು ಭಾಳ ಸರಳ ಚಂದದ. ಅದಕ್ಕೆ ಅದನ್ನೇ ಹೇಳಿಬಿಟ್ರೆ ಭಾಳ ಚಲೋ. ನೋಡ್ರಿ, ಮೊದಲನೇದ್ದು ಇದರೊಳಗೆ ಒಂದು ಲೆಕ್ಕ
ಆ ಲೆಕ್ಕ ಏನು ಅಂತ ಸಾಮಾನ್ಯ ತಿಳ್ಕೊಂಡು ಉಳಿದದ್ದನ್ನು ಮತ್ತೆ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡೋಣಂತ. ಏನಿಲ್ಲ, ಒಂದು 24, 33 ಇಷ್ಟೇ ಲೆಕ್ಕ. 24 ಒಂದು 33 ಅಂತು. ಈ ಲೆಕ್ಕ ನೆನಪಿಟ್ಕೊಂಡಿದ್ರೆ ಮುಂದಿನ ಲೆಕ್ಕ ಆದಮೇಲೆ ಮತ್ತೆ ಮುಂದಿನಕ್ಕೆ ಜೋಡಿಸ್ಬೇಕಾಗ್ಯದ ನಮ್ಗೆ. ಮುಂದಿನ ಪದ್ಯಾಗ ಒಂದದ, ಅದ್ರ ಮುಂದಿನ ಪದ್ಯಾಗ ಒಂದು ಸೇರಿಸಿ ಒಟ್ಟಿಗೆ ಮುಂದೆ ಕೊನೆಗೆ ಒಂದು ಲೆಕ್ಕ ಹೇಳ್ಬೇಕಾಗ್ಯದ. ಅದಕ್ಕೆ ಈ ಲೆಕ್ಕದೊಳಗೆ ಈ ಪದ್ಯದೊಳಗೆ ಹೇಳಿದ್ದು ಎಷ್ಟು? 24, 33 ಮುಗಿದೋತ್ರಿ. ಭಾಳ ಸರಳದ. 24 ಏನು 33 ಏನು ಅಂತ ನೆನಪಿಟ್ಕೊಂಡ್ರೆ ಪಿತೃಗಣ ಸಂಧಿ ಮೊದಲನೇ ಪದ್ಯ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದರೊಳಗೆ 24 ಈ 33 ನೋಡ್ರಿ, ಇದೊಂದು ಗಣಿತ, ಇದೊಂದು ಸಪ್ರೇಟ್ ಇಡ್ಬೇಕ. ಮತ್ತು ಇದನ್ನು ಬಿಟ್ಟ ಮೇಲೆ 2 ಪ್ರತ್ಯೇಕ ವಿಷಯ ಹೇಳ್ಯಾರ. ಭೋಕ್ತೃ ಭೋಜ್ಯ ಅಂತ 2 ವಿಷಯ ಸೇರಿಸ್ಯಾರ. ಆ ಭೋಕ್ತೃ ಭೋಜ್ಯ ಅಂಬೋದೊಂದು ಪ್ರತ್ಯೇಕ ವಿಷಯ. ಮೊದಲನೇದ್ದು ಸಂಖ್ಯಾ 1, ಭೋಕ್ತೃ ಭೋಜ್ಯ ಅಂಬೋದು 2. ಅದರ ಮೇಲೆ ಅಹಂಕಾರ ಅಂತ 1. 3 ವಿಷಯ ಸೇರಿಸಿ ಒಂದು ಪದ್ಯ ರಚನೆ ಮಾಡ್ಯಾರ. ನೋಡ್ರಿ, ಆ 3 ವಿಷಯ ಸೇರಿದಾಗ ಈ ಒಂದು ಪದ್ಯ ಅರ್ಥ ಆಗತ್ತೆ. ಅಹಂಕಾರ ತ್ರಯ ಇದು ಒಂದು ಮೊದಲನೇ ಕೀವರ್ಡ್ ಇದರೊಳಗೆ. ಯಾಕಂದ್ರೆ ಗಣಿತ ಲೆಕ್ಕ ಬೇಕು ಅಂದರೆ ಈ ಪದ್ಯ ಅರ್ಥ ಆಗಬೇಕಾದ್ರೆ ಅಹಂಕಾರ ತ್ರಯ ಅರ್ಥ ಆದರೆ ಈ ಪದ್ಯ ಅರ್ಥ ಆಗತ್ತೆ. ಅಹಂಕಾರ ತ್ರಯ ಏನು? ಅಹಂಕಾರ ಯಾವುದನ್ನು ಅಹಂಕಾರ ಅಂತ ಕರಿಬೇಕು? 3 ಅಂಶದಿಂದ ನೋಡ್ರಿ ಈ ಪದ್ಯವನ್ನು. ಸಂಖ್ಯಾಬಲದಿಂದ ಒಂದು ಪದ್ಯ, ಅಹಂಕಾರ ಎಂಬ ಬಲದಿಂದ, ಆಮೇಲೆ ಭೋಜ್ಯ ಭೋಕ್ತೃ ಎಂಬುವ ಪದ್ಯದಿಂದ ನೋಡ್ಕೊಳ್ರಿ. ಇನ್ನೊಂದು ಮಾತು ಹೇಳಿರ್ತೇನೆ ಈಗ ಪ್ರಾರಂಭದಲ್ಲಿ. ಈ ಸಂಧಿಗೆ ಹಿಂದೆ ಮುಂದಿನ ಸಂಧಿಗಳ ಸಂಬಂಧದ, ಇದರೊಳಗೆ ವಿಶೇಷ ಸಂಬಂಧ ಇರೋದು ಭೋಜನ ರಸವಿಭಾಗ ಸಂಧಿ ಸಂಬಂಧದ. ಅದನ್ನು ನೆನಪಿಟ್ಕೊಂಡ್ರೆ ಈ ಸಂಧಿ ಅರ್ಥ ಆಗ್ತದೆ ಯಾವಾಗಲೂ. ಅದರ ಕನೆಕ್ಟಿಂಗ್ ಎಲ್ಲದ ಎಂಬುದನ್ನು ನೆನಪಿಟ್ಕೊಳ್ಬೇಕು. ಅದಕ್ಕೆ ಹೇಳ್ತೀನಿ. ಈಗ 4ನೇ ಸಂಧಿಯಲ್ಲಿ 8 ಮತ್ತು 9ನೇ ಪದ್ಯ ಏನದಲ್ಲ, ಅದಕ್ಕೂ ಇದಕ್ಕೂ ಕನೆಕ್ಟ್ ಅದ, ಅದಕ್ಕೂ ಇದಕ್ಕೂ ಸಂಬಂಧ ಅದ. ಅದನ್ನು ಗೊತ್ತಿದ್ರೆ ಈ ಪದ್ಯಗಳು ಅರ್ಥ ಆಗತ್ತೆ. 4ನೇ ಸಂಧಿ 8, 9ನೇ ಪದ್ಯಗಳು ಬಂತು ಅಂದರೆ ಇದು ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ಆಯಿತಾ? ಈಗ ಮೊದಲನೇದೇನು ಮಾಡೋದು? ಕೃತಿರಮಣ ಪ್ರದ್ಯುಮ್ನ. ಇದು ನೋಡ್ರಿ, ಗಂಡ ಹೆಂಡತಿ ಹೆಸರು ಎಷ್ಟು ಚಂದ ಹೇಳ್ಯಾರ ಎಲ್ಲರ. ಬಾಯಿ ತುಂಬ ಕೃತಿರಮಣ ಪ್ರದ್ಯುಮ್ನ ಅಂತ. ಅದು ಭಗವಂತನ 5 ರೂಪಗಳು. ಆ 5 ರೂಪಗಳಿಗೂ 5 ಮಹಾಲಕ್ಷ್ಮಿ ಪ್ರತ್ಯೇಕ ರೂಪಗಳು. ನಾವೆಲ್ಲ ಸಾಮಾನ್ಯವಾಗಿ ಲಕ್ಷ್ಮೀಪತಿ ಅಂತ ಇಷ್ಟೇ ಕರಿತಿರ್ತೀವಿ. ಲಕ್ಷ್ಮೀಪತಿ ಬಿಟ್ಟು ಅವ ಕೃತಿಪತಿ, ಶಾಂತಿಪತಿ, ಜಯಾಪತಿ, ಮಾಯಾಪತಿ, ಲಕ್ಷ್ಮೀಪತಿ ಅಂತ ಇದ್ದಾನ್ರಿ ಅವ. ಇವು 5 ಮಂದಿ ಲಕ್ಷ್ಮೀ ರೂಪಗಳ 5 ರೂಪಗಳಿದ್ದರಿಂದ ಅವನ್ನು ಸೇರಿಸಿ ಹೇಳಬೇಕು. ಎಲ್ಲೇ ಉಪಾಸನೆ ಮಾಡುವಾಗ ಪರಮಾತ್ಮನನ್ನು ಆಕಿನ್ನ ಬಿಟ್ಟು ಇವನೊಬ್ಬನ ಮಾಡೋ ಹಂಗಿಲ್ಲ. ದಾಸರು ಪ್ರಾಯಶಃ 99 ಭಾಗ ಎಲ್ಲಿ ಪದ್ಯಕ್ಕೆ ಸ್ವಲ್ಪ ಅಡಚಣೆ ಆಗ್ತಿತ್ತು ಅಂದರೆ ಬಿಟ್ಟಿರ್ತಾರೆ. ಇಲ್ಲದೇ ಇದ್ರೆ 99 ಭಾಗ ಲಕ್ಷ್ಮೀ ಸಹಿತವಾಗಿ ಹೇಳ. ಶ್ರೀರಮಣಿಕರ ಕಮಲ ಪೂಜಿತ ಮೊದಲನೇ ಪದ್ಯದಿಂದ ಪ್ರಾರಂಭ ಮಾಡ್ತಾರೆ. ಇಲ್ಲೂ ಕೃತಿರಮಣ ಪ್ರದ್ಯುಮ್ನ ಅಂತಾರ, ಜಯಾಪತಿಯು ಅಂತಾರ. ಅಂದರೆ ಲಕ್ಷ್ಮೀ ಸಹಿತ ಉಪಾಸನೆಯನ್ನು ಮಾಡಿ ಅನ್ನೋದು ಅವರಿಗೆ ಗೊತ್ತು. ಯಾಕೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ ಎಲ್ಲಿ ಅಂದರೆ ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ನೀವು ಲಕ್ಷ್ಮೀದೇವಿಯ ಉಪಾಸನೆಯನ್ನು ಹೇಗೆ ಮಾಡಬೇಕು? ನಮ್ಮಲ್ಲಿ ಏನು ಅಂದರೆ ಲಕ್ಷ್ಮೀದೇವಿದು ಒಂದು ದೊಡ್ಡ ಫೋಟೋ ಇಟ್ಟು ನಮ್ಮ ಉಪಾಸನೆ ಇಷ್ಟ ಅಲ್ಲ, ಬೇರೆ ಏನಂತ ಹೇಳ್ರಿ. ಅದ್ರ ಪಾಪ ಈ ಗಂಡಸರಿಗೆ ಅಂತೂ ಶಂಕದಾಗ ಎಲ್ಲ ಲಕ್ಷ್ಮೀದೇವಿ ಬಂದುಬಿಟ್ಟಿರ್ತಾಳೆ. ಅಲ್ಲಿ ಆಕೆಗೆ ಇಷ್ಟು ನೀರು ಹಾಕಿ ತೀರ್ಥ ಕೊಟ್ಟು ಒಂದು ಹೂ ಇಟ್ಬಿಟ್ರೆ ಕೈ ಮುಗಿದು ಹೋಯ್ತು. ಹೆಣ್ಮಕ್ಳು ಪಾಪ ಲಕ್ಷ್ಮೀ ಪೂಜೆ ಅಂದರೆ ಒಂದು ದೊಡ್ಡ ಪಟ ಇಟ್ಕೊಂಡು ಅದಕ್ಕೆ ಅಷ್ಟಾಂಗ ಹಚ್ಚಿ ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕಿ ಮುಂದಿಷ್ಟು ಉಡಿ ತುಂಬಿ ಕೈ ಬಿಟ್ಬಿಡ್ತಾರೆ. ಹಂಗೆ ಲಕ್ಷ್ಮೀದೇವಿ ಉಪಾಸನೆ ಅಷ್ಟೇ ಮಾಡೋ ಹಂಗಿಲ್ಲ. ಲಕ್ಷ್ಮೀನ ವಿಷ್ಣುವಿನ ಹೆಂಡತಿ ಅಂತೆ ಉಪಾಸನೆ ಮಾಡಬೇಕು. ವಿಷ್ಣುವನ್ನು ಉಪಾಸನೆ ಮಾಡುವಾಗ ಲಕ್ಷ್ಮೀಪತಿ ಅಂತೆ ಮಾಡ್ಬೇಕು. ಸಿಂಗಲ್ ಇಲ್ಲೇ ಇಲ್ಲ ನಮ್ಮಲ್ಲಿ. ಯಾಕೆ? ವಿಷ್ಣುನ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಮ್ರಜೇತ್. ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ವಿಷ್ಣುನ ಸಹಿತಾಧ್ಯಾತ, ಭಗವಂತನ ಸಮೇತಳಾಗಿ ಅವಳನ್ನು ಧ್ಯಾನ ಮಾಡಿದ್ರೇನೆ ಪರಾಂ ತುಷ್ಟಿಂ ರಜೇತ್, ಬಹಳ ಸಂತೋಷ ಆಗ್ತದೆ. ಅನ್ಯಥಾ ಮಾಡದೇ ಇದ್ರೆ ಶಪೇದ್ ಉಪಾಸಿತಾಪೇಶ, ನೀವು ಉಪಾಸನೆ ಮಾಡಿದ್ರು ಸಹಿತಕ್ಕ ನನ್ನ ಗಂಡನ ಸಹಿತ ಉಪಾಸನೆ ಮಾಡಿಲ್ಲ, ಹೋಗಿ ಹಳ ಹೋಗಿ ಬೈದ್ಬಿಡ್ತಾ ಮುಗಿದೋದು. ಅದರಿಂದ ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡುವಾಗ ನಾರಾಯಣ ಸಮೇತನಾಗಿ, ನಾರಾಯಣ ಉಪಾಸನೆ ಮಾಡುವಾಗ ಲಕ್ಷ್ಮೀ ಸಮೇತನಾಗಿ ಮಾಡಬೇಕು ಅನ್ನೋದು ಉದ್ದೇಶ. ದಾಸರು ಅದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳು ಅಹಂಕಾರತ್ರಯದೊಳು 24 ರೂಪದಿಂದಲೇ ಭೋಜ್ಯನೆನಿಸುವ. ಇದು ಒಂದು ವಿಷಯ ಆಯ್ತು. ಇಲ್ಲಿ ಏನು ವಿಷಯ ಅಂದರೆ ಅಹಂಕಾರತ್ರಯ, 3 ಅಹಂಕಾರ ಅವ ನೋಡ್ರಿ. ಅಹಂಕಾರ ಏನು 3 ಅಂದ್ರೆ ನಿಮಗೆ ಭಾಳ ಪ್ರಸಿದ್ಧ ಬರೆಯೋದು, ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಈಗ
ಆದರೆ ಅದರ ಚಮತ್ಕಾರ ಹೇಳಬೇಕಾಗಿದೆ. ಈಗ ಅಷ್ಟನ್ನು ಹೇಳ್ತೀನಿ ನಾನು. ಮೂರು ಅಹಂಕಾರ ಯಾವುದು ನೋಡ್ರಿ. ಮೊದಲು ಪರಮಾತ್ಮ ಅವ್ಯಕ್ತ ತತ್ವವನ್ನು, ಅದು ಅವ್ಯಕ್ತ ತತ್ವ, ಅದು ಹೆಸರೇ ಅವ್ಯಕ್ತ. ಅದು ಅವ್ಯಕ್ತವಾಗಿದ್ದ ತತ್ವವನ್ನು ವ್ಯಕ್ತ ಮಾಡಿದ ಮೊದಲು. ಆಮೇಲೆ ಮಹತ್ತತ್ವ ಬಂತು. ಆ ಮಹತ್ತತ್ವ ಆದ ಮೇಲೆ ಅಹಂಕಾರ ತತ್ವ ಬಂತು. ಈ ಅಹಂಕಾರ ತತ್ವಕ್ಕೆ ರುದ್ರದೇವರು ಅಭಿಮಾನಿಗಳು. ಪರಮಾತ್ಮನಿಂದ ಅವ್ಯಕ್ತ ತತ್ವ, ಅವ್ಯಕ್ತ